ಪ್ರಣಯಂ ಪ್ರಳಯಂ ದುಷ್ಕೃತ ವಲಯಂ ಪ್ರಬಲಂ ಪ್ರಚಲಂ ದುರ್ದಮ ನಿಲಯಂ ಅಸನಿಪಾತ ಅಜಸ್ರ. ಇವತ್ತು ಶ್ರೀ ವೈಕುಂಠ ಏಕಾದಶಿ ಅಂತ ಅಂದ್ಬಿಟ್ಟು ಎಲ್ಲ ಏಕಾದಶಿಗಳಿಗಿಂತ ಇದು ಪ್ರಮುಖವಾದ ಒಂದು ವೈಕುಂಠ ಏಕಾದಶಿ. ಇದು ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ, ಹಾಗೂ ಮುಕ್ಕೋಟಿ ಏಕಾದಶಿ ಅಂತ ಹೇಳ್ತಾರೆ. ಎಲ್ಲಾ ಏಕಾದಶಿಗಳು ಉಪವಾಸ ಮಾಡದೇ ಇದ್ರು ಈ ಒಂದು ದಿನ ಉಪವಾಸ ಮಾಡಿ ಶ್ರೀ ಭಗವಂತನಾದ ಶ್ರೀಮನ್ ನಾರಾಯಣನ ವೆಂಕಟೇಶ್ವರನ ರಂಗನಾಥ ಸ್ವಾಮಿನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಪುರಾಣಗಳನ್ನ ಹೇಳಿದ್ದಾರೆ. ಇದು ಶ್ರೀ ಮಾಗಡಿ ರೈಲ್ವೆ MG ರೈಲ್ವೆ ಕಾಲೋನಿಯಲ್ಲಿರುವ ವಿನಾಯಕ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿರುತ್ತದೆ. ಇಲ್ಲಿ ಪಾಂಚರಾತ್ರಾಗಮ ರೀತಿಯಾಗಿ ಪೂಜೆಗಳು ನಡೀತಾ ಇದೆ. ನಾನು ಪ್ರಧಾನ ಅರ್ಚಕರಾದ DK ವಾಸುದೇವ ಭಟ್ರು ಅಂತ. ಇದು ಸುಮಾರು 75-80 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳು ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವರವರ ಹರಕೆಗಳನ್ನು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷನೂ ವೈಕುಂಠ ಏಕಾದಶಿ ದಿವಸ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾದ ಅಲಂಕಾರಗಳನ್ನು ಏರ್ಪಡಿಸ್ತಾ ಇರ್ತೀವಿ. ಹಾಗೂ ಉತ್ತರದ ವೈಕುಂಠ ದ್ವಾರದ ಭಾಗದಲ್ಲಿ ಪ್ರವೇಶ ಮಾಡಿದ್ರೆ ಅವರಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ಇಲ್ಲಿ ಎಲ್ಲಾ ತರ ಭಕ್ತಾದಿಗಳು ಸಾರ್ವಜನಿಕರು ಅವರು ತಮ್ಮ ಶ್ರದ್ಧಾಭಕ್ತಿಯಿಂದ ತಮ್ಮ ತನು ಬನ ಧನ ಸಹಾಯಗಳಿಂದ ಈ ಒಂದು ಕಾರ್ಯಕ್ರಮ ವೈಕುಂಠ ಏಕಾದಶಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಬಂದಿರೋದು ಸುಮಾರು 75-80 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ತಾತ ಅವರು ಇಲ್ಲೇ ಪೂಜೆ ಮಾಡ್ತಾ ಇದ್ದು ಅದೊಂದು ವ್ಯತ್ಯಾಸ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಬೆಳಗ್ಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷವಾಗಿ ಗರುಡ ವಾಹನ ಗರುಡಾರೂಢದಲ್ಲಿ ಯಾವ ರೀತಿ ಬ್ರಹ್ಮೋತ್ಸವದಲ್ಲಿ ರಥದಲ್ಲಿ ಕುಳಿತಿರುವಾಗ ವಿಷ್ಣುವಿನ ಉತ್ಸವ ಮೂರ್ತಿನ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯನೋ, ಹಾಗೆ ಗರುಡಾರೂಢನಾಗಿರುವ ಲಕ್ಷ್ಮೀನಾರಾಯಣನ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಪುರಾಣಗಳಲ್ಲಿ ಹೇಳಿದೆ.